everyone, welcome back to my YouTube channel. I hope you guys are doing good. So yeah guys, this vlog is all about physiotherapy. ಸೊ ನನಗೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ ಅಬೌಟ್ ಫಿಸಿಯೋಥೆರಪಿ ರಿಲೇಟೆಡ್ ಆಗಿರ್ಬೋದು ಆ್ಯಂಡ್ ವಿಚ್ ಕಾಲೇಜಸ್ ಬೆಸ್ಟ್ ಅಂತ ಆ್ಯಂಡ್ ವಾಟ್ ಈಸ್ ದ ಡ್ಯೂರೇಷನ್ ಆಫ್ ದ ಕೋರ್ಸ್, ಎಲಿಜಿಬಿಲಿಟಿ ಆ್ಯಂಡ್ ಸೋ ಮೆನಿ ಈ ಥರ ಎಷ್ಟೊಂದು ಜನ ಮೆಸೇಜ್ ಹಾಕಿದ್ರಿ. ಆ್ಯಂಡ್ ಇಸ್ ಇಟ್ ಈಸಿ ಟು ಸ್ಟಡಿ ಅಂತ ಕೂಡ ಸ್ವಲ್ಪ ಜನ ಕೇಳಿದ್ರಿ. ಸೊ ನಿಮ್ಮೆಲ್ಲರಿಗೋಸ್ಕರನೂ ಯಾರೇ ನನಗೆ ಕೇಳಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ, ಬಟ್ ಅವ್ರಿಗಿನ್ನ ಡೀಟೇಲ್ ಆಗಬೇಕು ಅಂತ ಅಂದರು ಸ್ವಲ್ಪ ಜನ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲೈಕ್ ಅ ಪ್ರೊಫೆಷ್ನಲ್ ವಿಡಿಯೋ, ಸೊ ಅದಕ್ಕೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ನಾನು ಕ್ವಿಕ್ ಇಂಟ್ರೋ ಕೊಟ್ಬಿಡ್ತೀನಿ. ಐ ಆಮ್ ಅ BPT ಸ್ಟೂಡೆಂಟ್ ಆ್ಯಂಡ್ ಕರೆಂಟ್ಲಿ ನಂದು ಇಂಟರ್ನ್ಶಿಪ್ ಎಲ್ಲ ಮುಗೀತು. ಕರೆಂಟ್ಲಿ ಐ ಆಮ್ ಗ್ರ್ಯಾಜುಯೇಟೆಡ್. ಯಾ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. Okay guys, first we'll discuss about what is physiotherapy anta. So physiotherapy is a healthcare profession. We'll focus on improving the movement, function and restore ಮಾಡಬೇಕು and make them independent in their life. Also will prevent the patient from the surgery. Okay, ಅದಾದಮೇಲೆ ನೆಕ್ಸ್ಟು ಪೋಸ್ಟ್ ಸರ್ಜಿಕಲ್ ರಿಹ್ಯಾಬಿಲಿಟೇಷನ್ ಕೂಡ ಬರುತ್ತೆ. ಆ್ಯಂಡ್ ಎಷ್ಟೊಂದು ಈ ಥರ ಹೇಳ್ತಾ ಹೋದರೆ ತುಂಬಾ ಇರುತ್ತೆ. ಆ್ಯಂಡ್ ICU ಮ್ಯಾನೇಜ್ಮೆಂಟಲ್ಲಾಗಿದ್ದರೂ ಕೂಡ ನಮ್ಮದು ರೋಲ್ ತುಂಬಾ ಇದೆ. ಸೊ ದಿಸ್ ಇಸ್ ಅ ಜಸ್ಟ್ ಕ್ವಿಕ್ ಇಂಟ್ರೋ. ಆ್ಯಂಡ್ ಯಾರೆಲ್ಲ ಜಸ್ಟ್ ಫಿಸಿಯೋಥೆರಪಿ, ಈ ಮಸಾಜ್ ಅದು ಇದು ಅನ್ಕೊತಾ ಇದ್ದೀರಾ, ಯು ಆರ್ ರಾಂಗ್. ಸೊ ಮೇಯ್ನಾಗಿ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿರೋದು. ಯಾರೆಲ್ಲ ಫಿಸಿಯೋಥೆರಪಿ ಇಸ್ ಜಸ್ಟ್ ಅಬೌಟ್ ಅ ಮಸಾಜ್ ಆ ಥರ ಎಲ್ಲ ಅನ್ಕೊತಾ ಇದ್ದಾರೆ, ಯು ಆರ್ ರಾಂಗ್. ಓಕೆ, ನೆಕ್ಸ್ಟ್ ಟೈಮ್ ಪ್ಲೀಸ್ ಆ ಥರ ಹೇಳ್ಬೇಡಿ. ಓಕೆ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ದ ಎಲಿಜಿಬಿಲಿಟಿ ಟು ಜಾಯಿನ್ BPT ಕೋರ್ಸ್. BPT ಇಸ್ ಅ ಬ್ಯಾಚುಲರ್ಸ್ ಆಫ್ ಫಿಸಿಯೋಥೆರಪಿ. ಓಕೆನಾ, ಇದಕ್ಕೆ ಜಾಯ್ನ್ ಆಗೋಕ್ಕೆ ಏನೇನು ಬೇಕು ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ. ಫಸ್ಟ್ ಬಂದ್ಬಿಟ್ಟು ಮೇನ್ ನೀವು 11th ಆ್ಯಂಡ್ 12th PCMB ಮಾಡಿರಬೇಕು. ಸೊ ಬಯೋ ಇಸ್ ವೆರಿ ಇಂಪಾರ್ಟೆಂಟ್. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಇದು ಮೂರು ಕೂಡ ವೆರಿ ಇಂಪಾರ್ಟೆಂಟ್ ಟು ಜಾಯಿನ್ BPT. ಓಕೆನಾ, ಇದು ಮೇನ್ ಎಲಿಜಿಬಿಲಿಟಿ ಬೇಕು. ಆ್ಯಂಡ್ ನೀವೇನಾದರೂ ಈಗ ಒಳ್ಳೆ ಟಾಪ್ ಕಾಲೇಜಸ್ಸಲ್ಲೆಲ್ಲ ಸೇರ್ಕೋಬೇಕು ಅಂತ ಅಂದರೆ ಯು ಹ್ಯಾವ್ ಟು ಗೆಟ್ PCBಯಲ್ಲಿ ಮೋರ್ ದೆನ್ 85% to 90% ಬೇಕು. ಆವಾಗ ನಿಮಗೆ ಡೊನೇಷನ್ ಇರಲ್ಲ, ಜಸ್ಟ್ ಫೀಸ್ ಇರುತ್ತೆ. ನೀಟೆಲ್ಲ ಏನು ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಜಾಯ್ನ್ ಆಗೋದಕ್ಕೆ ಬೇಡ. ಬಟ್ ಯಾರ್ಯಾರು CET ಬರ್ತಿರ್ತೀರಾ ಅವರೆಲ್ಲರೂ ನನಗೆ ಮಾತಾಡ್ತಿರೋದು ಮೇನ್ಲಿ ಕರ್ನಾಟಕ ಸ್ಟೂಡೆಂಟ್ಸ್. ಯಾರೆಲ್ಲ CET ಬರ್ದು ವೆಯ್ಟ್ ಮಾಡ್ತಿದ್ದೀರಾ, ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಬರೀ ಜಸ್ಟ್ ಗೌರ್ಮೆಂಟ್ ಎಷ್ಟು ಫೀಸ್ ಇರುತ್ತೆ ಅದನ್ನು ಮಾತ್ರ ಪೇ ಮಾಡಬೇಕು. ನಿಮಗೆ ಮ್ಯಾನೇಜ್ಮೆಂಟ್ ಅಂದರೆ ತುಂಬ ಫೀಸ್ ಎಲ್ಲ ಕಮ್ಮಿ ಆಗುತ್ತೆ ನೀವು CET ಮುಖಾಂತರ ಹೋದರೆ. ಬಟ್ ನಿಮಗೆ ಸ್ಪೆಸಿಫಿಕ್ ಆಗಿ ನಂಗೆ ಇದೇ ಕಾಲೇಜ್ ಬೇಕು ಅಂತೆಲ್ಲ ಅಂದ್ಕೊಂಡ್ರೆ ನೀವು CET ನಿಮ್ಗೆ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸಿಗ್ಬೋದು, ಸಿಗದೇನೂ ಇರ್ಬೋದು. ಸೊ ಅದಕ್ಕೆ ನೀವು CETನ ಆವಾಗ ನೀವು CETನ ಪ್ರಿಫರ್ ಮಾಡಿ ಹೋಗೋಕ್ಕಾಗಲ್ಲ. ಜಸ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನೀವೇ ಫೀಸ್ ಪೇ ಮಾಡಿ ಹೋಗಬೇಕಾಗುತ್ತೆ. ಇದು ಫಸ್ಟು ಎಲಿಜಿಬಿಲಿಟಿ ಬಗ್ಗೆ. ಈಗ ಕೋರ್ಸ್ ಡೀಟೇಲ್ಸ್ ಹೇಳ್ತೀನಿ ಏನೇನು ಅಂತ. ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ 4.5 years ಕೋರ್ಸ್. 4 years ಬಂದ್ಬಿಟ್ಟು ನಾರ್ಮಲ್ ಕೋರ್ಸ್ ಇರುತ್ತೆ. 6 months ಇಸ್ ಅ ಇಂಟರ್ನ್ಶಿಪ್. ಈ ಕರೆಂಟಾಗಿ ನಾನು ಓದುವಾಗೂ ಕೂಡ ಇದೇ ಆಯಿತು. ಬಟ್ ಪ್ರಾಬಬ್ಲಿ ನೆಕ್ಸ್ಟ್ ಇಯರಿಂದ 5 years ಆಗ್ಬೋದು. ಅಂದರೆ 4 years ಕೋರ್ಸ್ ಇರುತ್ತೆ ಆ್ಯಂಡ್ 1 year ಇಂಟರ್ನ್ಶಿಪ್ ಇರುತ್ತೆ. ಓಕೆ, ಸೊ ಇದಿಷ್ಟು 4.5 years ಅದು ಬ್ಯಾಚುಲರ್ಸ್ ಆಫ್ ಫಿಸಿಯೋಥೆರಪಿ ಈ ಕರೆಂಟ್ಲಿ ಇರೋದು. ಸೊ ಅಪ್ರಾಕ್ಸಿಮೇಟ್ ಫೀಸ್ ಹೇಳ್ತೀನಿ. ಗೌರ್ಮೆಂಟ್ ಸೀಟಲ್ಲಿ ಹೋದರೆ ಕಮ್ಮಿ ಇರುತ್ತೆ ಫೀಸ್. ಪರ್ ಇಯರ್ ಇಟ್ ವಿಲ್ ಕಾಸ್ಟ್ ಅರೌಂಡ್ ಲೆಸ್ ದ್ಯಾನ್ 60,000 ಅಥವಾ 50,000. ಅದು ಗೌರ್ಮೆಂಟ್ ಕೋಟಾ ಮೇಲೆ ಹೋದರೆ. ಇವಾಗೇನಾದರೂ ನೀವು ಪ್ರೈವೇಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ಸ್ ಹೋದರೆ ಇಟ್ ವಿಲ್ ವೇರಿ, ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್. ಇವಾಗ ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಇಟ್ ಇಸ್ ಕ್ವೈಟ್ ಹೈ ಕಂಪೇರ್ ಟು ಅದರ್ ಸಿಟೀಸ್. ಇವಾಗ ಬ್ಯಾಂಗ್ಳೂರಲ್ಲಿ ಕೂಡ ಇಟ್ ಡಿಫರ್ಸ್ ಫ್ರಮ್ ಒನ್ ಕಾಲೇಜ್ ಟು ಅದರ್ ಕಾಲೇಜ್. ಇವಾಗ ಒಳ್ಳೆ ರೆಪ್ಯೂಟೆಡ್ ಕಾಲೇಜಸಲ್ಲಿ ಮಾಡ್ತೀರಾ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು ಅದರ್ ಕಾಲೇಜಸ್. ಸೊ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋದರೆ ಫೀಸ್ ಅಪ್ರಾಕ್ಸ್ ರೇಂಜ್ ಹೇಳ್ತೀನಿ. ಪರ್ ಇಯರ್ ಫ್ರಮ್ 1 lakh to 3 lakhs ಪರ್ ಇಯರ್ ಆಗುತ್ತೆ. ನಾನು ಕೇಳ್ತಾ ಇದ್ದೀರಾ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಟಡಿ ಅಂತ, ಕೆನ್ ಐ ಪಾಸ್ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಅವ್ರಿಗೇನು ಹೇಳ್ತೀನಿ ಅಂತ ಅಂದರೆ ಎಲ್ಲ ಪ್ರೊಫೆಷನಲ್ಲೂ ಕೂಡ ಓದಲೇಬೇಕು. ಆ್ಯಂಡ್ ಎಲ್ಲ ಪ್ರೊಫೆಷನ್ ಕೂಡ ಒಂದೊಂದು ಥರ ಕಷ್ಟ ಇರುತ್ತೆ, ಎಲ್ಲರೂ ಈಸಿ ಇರಲ್ಲ. ಬಟ್ ಎಷ್ಟೋ ಥರ ಕಂಪೇರ್ ಟು MBBS ಇಟ್ ಈಸ್ ಈಸಿನಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಎಲ್ಲ ಪ್ರೊಫೆಷನ್ಗೂ ಅವ್ರವ್ರದ್ದೇ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇರುತ್ತೆ. ಫಸ್ಟ್ ಇಯರ್ ಯು ವಿಲ್ ಫೀಲ್ ಡಿಫಿಕಲ್ಟ್, ಎಸ್, ಯಾಕಂದರೆ ಇದೆಲ್ಲ ಹೊಸ ಸಬ್ಜೆಕ್ಟ್ಸು. ಯು ಹ್ಯಾವ್ ಅನಾಟಮಿ, ಫಿಸಿಯಾಲಜಿ, ಬಯೋಮೆಕ್ಯಾನಿಕ್ಸ್,
ಬಯೋಕೆಮಿಸ್ಟ್ರಿ ಎಲ್ಲನೂ ಇರುತ್ತೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಸ್ಟ್ ಇಯರಲ್ಲಿ. ಆ್ಯಂಡ್ ಒನ್ಸ್ ನೀವು ಫಸ್ಟ್ ಇಯರ್ ಕ್ಲಿಯರ್ ಆದರೆ ಇಟ್ ವಿಲ್ ಬಿಕಮ್ ಈಸಿ. ಒನ್ಸ್ ನೀವು ಫಸ್ಟ್ ಇಯರ್ ಕ್ಲಿಯರ್ ಆದರೆ ನೆಕ್ಸ್ಟು ಆ್ಯಕ್ಚುಲಿ ಈಸಿ ಆಗ್ತಾ ಹೋಗುತ್ತೆ. ಬಟ್ ಫಸ್ಟ್ ಇಯರ್ ಆ್ಯಸ್ ಇಟ್ ಈಸ್ ವೆರಿ ನ್ಯೂ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಓಕೆ, ನಾವು ಬೆಸ್ಟ್ ಕಾಲೇಜಸ್ ಟು ಡೂ BPT ಇನ್ ಕರ್ನಾಟಕ. ಸೊ ಬೆಸ್ಟ್ ಕಾಲೇಜಸ್ ಅಂತ ಅಂದರೆ ಲೈಕ್ ಟಾಪ್ ಕಾಲೇಜಸ್ ಯಾವ್ಯಾವುದು ಅಂತ ಅಂದರೆ ಇನ್ ಬ್ಯಾಂಗ್ಳೂರ್ ಫಸ್ಟ್ ಹೇಳ್ತೀನಿ. ಸೊ ಫಸ್ಟ್ ನಾನು ಯಾವ್ದ್ರಲ್ಲಿ ಓದಿದ್ದು ಅಂತ ಹೇಳ್ತೀನಿ. ಐ ಡಿಡ್ ಮೈ BPT ಇನ್ RV ಕಾಲೇಜ್ ಆಫ್ ಫಿಸಿಯೋಥೆರಪಿ. ಸೊ ಅದು ಬಿಟ್ಟು ಬೇರೆ ಯಾವ್ಯಾವ ಕಾಲೇಜಸ್ ಚೆನ್ನಾಗಿದೆ ಅಂತ ಅಂದರೆ MS ರಾಮಯ್ಯ ಸ್ಕೂಲ್, ಮಣಿಪಾಲ್ ಆ್ಯಂಡ್ ಫಾದರ್ ಮುಲ್ಲರ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್. ಇದಿಷ್ಟು ಇನ್ ಬ್ಯಾಂಗ್ಳೂರಲ್ಲಿ ಟಾಪ್ ಕಾಲೇಜಸ್ ಅಂತ ಬರುತ್ತೆ. ಆ್ಯಂಡ್ RV ಕಾಲೇಜ್ ಆಫ್ ಫಿಸಿಯೋಥೆರಪಿ. ಆ್ಯಂಡ್ ಅಕ್ರಾಸ್ ಕರ್ನಾಟಕ ಅಂತ ಬಂದರೆ JSS ಕಾಲೇಜ್ ವಿಚ್ ಇಸ್ ಇನ್ ಮೈಸೂರು, ಅದು ಕೂಡ ಚೆನ್ನಾಗಿದೆ. SDM ಧಾರವಾಡಲ್ಲಿರೋದು, ಅದು ಕೂಡ ಚೆನ್ನಾಗಿದೆ. ಸೊ ಮ್ಯಾನೇಜ್ಮೆಂಟ್ ಮೇಲೆ ಹೋಗಬೇಕು ಅಂದರೆ ಯು ಕ್ಯಾನ್ ರಿಸರ್ಚ್ ಯಾವ್ಯಾವ ಕಾಲೇಜಸ್ ಚೆನ್ನಾಗಿದೆ. ಅದು ಬಿಟ್ಟು ನಿಮಗೆ ಕನ್ವೀನಿಯನ್ಸ್ ಕೂಡ, ಟ್ರಾವೆಲಿಂಗ್ ಆಗಲಿ ಎಲ್ಲನೂ ಕೂಡ ಕನ್ವೀನಿಯನ್ಸ್ ಕೂಡ ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ನಾನು ಓದಿದ್ದು RV ಕಾಲೇಜ್ ವಿಚ್ ಇಸ್ ವೆರಿ ಗುಡ್. ಸೊ ಇಟ್ ಈಸ್ ಒನ್ ಆಫ್ ದ ಟಾಪ್ ಕಾಲೇಜಸ್. ಸ್ಕೋಪ್ ಅಂತ ಕೂಡ ಕೇಳಿದ್ದೀರಾ. ಎಸ್, ಇಟ್ ಹ್ಯಾಸ್ ಅ ಗುಡ್ ಸ್ಕೋಪ್. ಯಾಕಂತ ಅಂದರೆ ಇವಾಗಿರೋ ಪ್ರೆಸೆಂಟ್ ಲೈಫ್ ಸ್ಟೈಲಲ್ಲಿ ಎಲ್ಲರೂ ಕೂಡ ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಎಲ್ಲರಿಗೂ ಫಿಸಿಯೋಥೆರಪಿ ಬೇಕು. ಫಿಸಿಯೋಥೆರಪಿ ಇವಾಗ ಏನಾದರೂ ಒಂದು ಅವ್ರಿಗೆ ಫ್ರ್ಯಾಕ್ಚರ್ ಆಗಿದ್ರೆ ಮಾತ್ರ ಅಲ್ಲ, ಅಥವಾ ಏನಾದರೂ ಇಂಜುರಿ ಆಗಿದ್ರೆ ಮಾತ್ರ ಅಲ್ಲ. ಸೊ ನಾರ್ಮಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರ್ಗೂ ಕೂಡ ಎಷ್ಟೊಂದು ಬ್ಯಾಕ್ ಪೇನ್ ಆಗಿರ್ಬೋದು, ನೆಕ್ ಪೇನ್ ಎಲ್ಲ ಕೂಡ ಇರುತ್ತೆ. ಎಲ್ಲರಿಗೂ ಫಿಸಿಯೋಥೆರಪಿ ಬೇಕು. ಇಟ್ ಹ್ಯಾಸ್ ಅ ವೆರಿ ಗುಡ್ ಸ್ಕೋಪ್. ಸೊ ಅದಾದಮೇಲೆ ಕೆರಿಯರ್ ಆಪರ್ಚುನಿಟೀಸ್. ಆಫ್ಟರ್ BPT ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು. ಸೊ ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು ಅಂದರೆ ಒಂದು ಹಾಸ್ಪಿಟಲ್, ಕ್ಲಿನಿಕ್ಸ್, ರಿಹ್ಯಾಬಿಟೇಷನ್ ಸರ್ವಿಸಸ್ ಆ ಥರದ್ರಲ್ಲೂ ಕೂಡ ವರ್ಕ್ ಮಾಡ್ಬೋದು. ಆ್ಯಂಡ್ ಸ್ಪೋರ್ಟ್ಸ್ ಕ್ಲಿನಿಕ್, ಎಷ್ಟೊಂದು ಕ್ಲಿನಿಕ್ಸ್ ಎಲ್ಲ ಇದೆ ಅಲ್ವಾ, ಅಲ್ಲೆಲ್ಲ ವರ್ಕ್ ಮಾಡ್ಬೋದು. ಆ್ಯಂಡ್ ಇನ್ ಹಾಸ್ಪಿಟಲ್ಸ್ ಕೂಡ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಸ್ ಅ ಫಿಸಿಯೋ ಇನ್ ICU ಕೂಡ ತುಂಬ ಮೇಜರ್ ರೋಲ್ ಪ್ಲೇ ಆಗುತ್ತೆ. ಸೊ ಈ ಥರ ಎಲ್ಲ ಪ್ಲೇಸಸ್ ಕೂಡ ಹೆಲ್ತ್ ಕೇರ್ ಪ್ಲೇಸಸಲ್ಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವು ಓನ್ ಕ್ಲಿನಿಕ್ ಕೂಡ ಇಟ್ಕೋಬೋದು BPT ಆದಮೇಲೆ. ಸೊ ಇದಿಷ್ಟು ವಾಟ್ ಆರ್ ದ ಆಪರ್ಚುನಿಟೀಸ್. ಸ್ಯಾಲ್ರಿ, ತುಂಬ ಜನ ನನಗೆ ಸ್ಯಾಲ್ರಿ ಬಗ್ಗೆ ಕೇಳ್ತಾ ಇದ್ದಾರೆ. ಎಷ್ಟು ಅರ್ನ್ ಮಾಡ್ಬೋದು ಸ್ಟಾರ್ಟಿಂಗ್ ಆ್ಯಸ್ ಅ ಫಿಸಿಯೋ, ಆ್ಯಸ್ ಅ ಫ್ರೆಷರ್ ಆಫ್ಟರ್ BPT ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಸ್ಯಾಲ್ರಿ 1% to 1% ವೇರಿ ಆಗುತ್ತೆ. ಇವಾಗ ಒಬ್ಬರು ಇಷ್ಟು ಅರ್ನ್ ಮಾಡ್ತಾರೆ, ಒಬ್ಬರು ಒಂದು 30K ಅರ್ನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇನ್ನೊಬ್ಬರು ಕೂಡ ಅಷ್ಟೇ ಅರ್ನ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಡಿಪೆಂಡ್ ಆನ್ ದ ಪರ್ಸನ್ ಟು ಪರ್ಸನ್. ಸೊ ಇವಾಗ ನೀವು ಅಪ್ರಾಕ್ಸ್ ಸ್ಟಾರ್ಟಿಂಗ್ ಇನ್ ಬ್ಯಾಂಗ್ಳೂರ್ 20K ಅಂತ ಅನ್ಕೋಬೋದು. ಸ್ಟಾರ್ಟಿಂಗ್ ಅಪ್ರಾಕ್ಸಿಮೇಟ್ಲಿ ಇನ್ ಬ್ಯಾಂಗ್ಳೂರ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 20K ಆ್ಯಸ್ ಅ ಫುಲ್ ಟೈಮ್ ಇನ್ ಕ್ಲಿನಿಕ್. ಅದು ಬಿಟ್ಟು ನೀವು ಹೋಮ್ ವಿಸಿಟ್ಸ್ ಮಾಡ್ಬೋದು, ನೀವು ಹಾಸ್ಪಿಟಲ್ ಕೂಡ ಜಾಯ್ನ್ ಆಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ಓಕೆ, ನೀವು ಹೆಂಗೆ ಅರ್ನ್ ಮಾಡ್ತೀರಾ, ಯಾವ ಥರ ಅರ್ನ್ ಮಾಡ್ತೀರಾ ಅಂತ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯು. ಸೊ ಯಾ, ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ, ಆಫ್ಟರ್ BPT ವಾಟ್. ಸೊ ಆಫ್ಟರ್ BPT ಯು ಕ್ಯಾನ್ ಡೂ ಮಾಸ್ಟರ್ಸ್, ದಟ್ ಈಸ್ MPT, ಮಾಸ್ಟರ್ಸ್ ಆಫ್ ಫಿಸಿಯೋಥೆರಪಿ. ಸೊ MPT ಅಲ್ಲಿ ಕೂಡ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಸೊ ಅದರಲ್ಲಿ ಫಸ್ಟ್ MPT ಇನ್ ಮಸ್ಕ್ಯುಲೋಸ್ಕೆಲಿಟಲ್ ಸೈನ್ಸ್ ಆ್ಯಂಡ್ ಸ್ಪೋರ್ಟ್ಸ್, MPT ಇನ್ ನ್ಯೂರೋಲಾಜಿಕಲ್ ರಿಹ್ಯಾಬಿಲಿಟೇಷನ್, MPT in cardiopulmonary science, MPT in OBG, MPT in women's health, and MPT in community physio and MPT in community physiotherapy, MPT in geriatrics. ಇದರ ತುಂಬ ಬ್ರಾಂಚಸ್ ಇದೆ. ಆ್ಯಂಡ್ ಆಲ್ಸೋ MPT in oncology. ಇಷ್ಟು ಡಿಫ್ರೆಂಟ್ ಬ್ರಾಂಚಸ್ ಇದೆ. ದಿಸ್ ಇಸ್ ಇಫ್ ಯು ವಾಂಟ್ ಟು ಪರ್ಸ್ಯೂ ಆ್ಯಸ್ ಅ ಮಾಸ್ಟರ್ಸ್ ಆಫ್ ಫಿಸಿಯೋಥೆರಪಿ. ಇದು ಬಿಟ್ಟು ನಿಮಗೆ ಆಫ್ಟರ್ BPT ನಿಮಗೆ ಫಿಸಿಯೋಥೆರಪಿ ಬಿಟ್ಟು ಬೇರೆ ಫೀಲ್ಡ್ ಕೂಡ ಹೋಗಬೇಕು ಅಂದರೆ ಯು ಕ್ಯಾನ್ ಡೂ MBA ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, MBA ಇನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್. ಈ ಥರ ಈ ಥರ ಕೂಡ ಇದೆ. ಅಂದರೆ ನೀವು ವೆನ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ಆ್ಯಸ್ ವೆನ್ ಯು ಆರ್ ನಾಟ್ ಇನ್ ಟು, ಅಥವಾ ನಿಮ್ಗೇನಾದರೂ ಇವಾಗ ಮಾಸ್ಟರ್ಸ್ MPT ಮಾಡೋಕ್ಕೆ ನಿಮ್ಗೇನಾದರೂ ಇಷ್ಟ ಇಲ್ಲ ಅಂತಂದರೆ ನೀವು MBA ಕೂಡ ಮಾಡ್ಬೋದು. ಓಕೆ, ಆಫ್ಟರ್ BPT ವಿ ಹ್ಯಾವ್ MPT, MBA ಆಲ್ಸೋ. ಆ್ಯಂಡ್ ಆಲ್ಸೋ ಥರ್ಡ್ ಆಪ್ಷನ್ ಇಸ್ ವಿ ಹ್ಯಾವ್ ಮಾಸ್ಟರ್ಸ್ ಆಫ್ ಪಬ್ಲಿಕ್ ಹೆಲ್ತ್. ಸೊ ಪಬ್ಲಿಕ್ ಹೆಲ್ತ್ ಮೇನ್ಲಿ ವರ್ಕ್ ಇನ್ NGO ಅಥವಾ ಗೌರ್ಮೆಂಟ್ ಏನಾದರೂ ಹೆಲ್ತ್ ಪ್ರೋಗ್ರಾಮ್ಸ್ ಅದರಲ್ಲೆಲ್ಲ ಕೂಡ ವರ್ಕ್ ಮಾಡ್ಬೋದು. ಸೈಮಲ್ಟೇನಿಯಸ್ ಆಗಿ ನೀವು ಇಂಟರ್ನ್ಶಿಪ್ಪಲ್ಲಿ ಇರುವಾಗ ಅಥವಾ ಇಂಟರ್ನ್ಶಿಪ್ ಆದಮೇಲೆ ವೇರಿಯಸ್ ಫೆಲೋಶಿಪ್ ಕೋರ್ಸಸ್ ಎಲ್ಲ ತುಂಬಾ ಇದೆ. ಈಗ ಡ್ರೈ ನೀಡ್ಲಿಂಗ್ ಆಗಿರ್ಬೋದು, ಕಪ್ಪಿಂಗ್ ಆಗಿರ್ಬೋದು, ಮ್ಯಾನ್ಯುಯಲ್ ಥೆರಪಿ ಟೆಕ್ನಿಕ್ಸ್, ಮೊಬಿಲೈಸೇಷನ್, ನೆಸೋಟೇಪಿಂಗ್,
ಅದಾದಮೇಲೆ ಪೆಲ್ವಿಕ್ ಫ್ಲೋರ್ ರಿಹ್ಯಾಬಿಟೇಷನ್, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್. ಅದು ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಅದು ಆ್ಯಸ್ ಅ ಸ್ಪೋರ್ಟ್ಸ್, ಇಫ್ ಯು ಆರ್ ಡೂಯಿಂಗ್ ಎಂಪಿಟಿ ಇನ್ ಸ್ಪೋರ್ಟ್ಸ್, ಇದನ್ನ ಕೂಡ ಮಾಡ್ಕೋಬೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್, ವಿಚ್ ಇಸ್ ವೆರಿ ಲೈಕ್ ನಾವು ಅಟ್ ಪ್ರೆಸೆಂಟ್ ಇದು ತುಂಬಾ ಸ್ಕೋಪ್. ಇದೆಲ್ಲ ಮಾಡಿ ನೀವು ಕ್ಲಿನಿಕಲ್ ಸೆಟ್ಟಿಂಗ್ಸಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಆಫ್ಟರ್ MPT ಅಂದರೆ ಯು ಕ್ಯಾನ್ ಗೋ ಇನ್ ಟು ಅಕಾಡೆಮಿಕ್ಸ್. ಆ್ಯಸ್ ಅ ಲೆಕ್ಚರರ್ ನೀವು ಅಕಾಡೆಮಿಕ್ಸ್ ಕೂಡ ಹೋಗಿ ವರ್ಕ್ ಮಾಡ್ಬೋದು. ಇವಾಗ ನಾನು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ BPT ಅಲ್ಲಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಇಯರ್ ಟು ಫೋರ್ತ್ ಇಯರ್ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಹೇಳ್ತೀನಿ. ಈಚ್ ಇಯರ್ ನಿಮಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಫಸ್ಟ್ ಇಯರಲ್ಲಿ ಯು ಹ್ಯಾವ್ ಮೇಜರ್ ಸಬ್ಜೆಕ್ಟ್ಸ್, ಅದು ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಆ್ಯಂಡ್ ಬಯೋಮೆಕ್ಯಾನಿಕ್ಸ್, ಸೋಷಿಯಾಲಜಿ, ಸೈಕಾಲಜಿ. ಇದಿಷ್ಟು ನಿಮಗೆ ಫಸ್ಟ್ ಇಯರ್ ಇರುತ್ತೆ. ಓಕೆ, ಫಸ್ಟ್ ಇಯರ್ BPT ಯು ವಿಲ್ ಫೀಲ್ ಸ್ಲೈಟ್ ಡಿಫಿಕಲ್ಟ್, ಯಾಕಂತ ಅಂದರೆ ಎಲ್ಲ ನ್ಯೂ ಸಬ್ಜೆಕ್ಟ್ಸ್, ಸೊ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ನೀವು ಪ್ರಾಕ್ಟಿಕಲ್ ಸೈಮಲ್ಟೇನಿಯಸ್ ಆಗಿ ಥಿಯರಿ ಎಲ್ಲ ಕೋರಿಲೇಟ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಈಸಿ. ಬಟ್ ಫಸ್ಟ್ ಇಯರಲ್ಲಿ ಯು ವಿಲ್ ಗೆಟ್ ಅ ಬೇಸಿಕ್ ಐಡಿಯಾ ಅಬೌಟ್ ದಿ ಅನಾಟಮಿ and ಬಾಡಿ ಸ್ಟ್ರಕ್ಚರ್ಸ್, ಪಾರ್ಟ್ಸ್ ಎಲ್ಲ ಐಡಿಯಾ ಬರುತ್ತೆ. ಆ್ಯಂಡ್ ವಾಟ್ ಆರ್ ದ ಫಂಕ್ಷನ್ ದಟ್ ಯು ವಿಲ್ ಲರ್ನ್ ಇನ್ ಫಿಸಿಯಾಲಜಿ. ಆ ಥರ ಇದು ಫಸ್ಟ್ ಇಯರ್ ಬೇಸಿಕ್ ನಿಮಗೆ ಐಡಿಯಾ ಬರುತ್ತೆ. ಸೆಕೆಂಡ್ ಇಯರಲ್ಲಿ ನಿಮಗೆ ಮೇನ್ಲಿ 5 ಸಬ್ಜೆಕ್ಟ್ಸ್ ಇರುತ್ತೆ. ಸೆಕೆಂಡ್ ಇಯರಿಂದ ನಿಮಗೆ ಆ್ಯಕ್ಚುಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವಾಗ ಸೆಕೆಂಡ್ ಇಯರಿಂದ ಆ್ಯಕ್ಚುಲಿ ನೀವು ಮೇನಾಗೆ ಎಲ್ಲ ಎಕ್ಸಸೈಸ್ ಏನೇನು ಮಾಡಿಸ್ಬೋದು ಪೇಷಂಟ್ಸ್ಗೆ ಅಂತೆಲ್ಲ ಕಲಿತೀರಾ. ಆ್ಯಂಡ್ ವಾಟ್ ಆರ್ ದ ಮೊಡಾಲಿಟೀಸ್ ಎಲ್ಲ ಅಂತ ಸೆಕೆಂಡ್ ಇಯರಿಂದ ಕಲಿತೀರಾ. ಸೊ ಫಸ್ಟ್ ಯು ಹ್ಯಾವ್ ಎಕ್ಸಸೈಸ್ ಥೆರಪಿ, ಎಲೆಕ್ಟ್ರೋಥೆರಪಿ, ಫಾರ್ಮಕಾಲಜಿ ಕೂಡ ಇದೆ, ಆ್ಯಂಡ್ ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, 5 ಸಬ್ಜೆಕ್ಟ್ಸ್. ಸೊ ಫಸ್ಟ್ ಸಬ್ಜೆಕ್ಟ್ ಬಂದು ಎಕ್ಸಸೈಸ್ ಥೆರಪಿ, ಎಲೆಕ್ಟ್ರೋಥೆರಪಿ, ಫಾರ್ಮಕಾಲಜಿ, ಮೈಕ್ರೋಬಯಾಲಜಿ, ಪ್ಯಾಥಾಲಜಿ. ಸೊ ಸೆಕೆಂಡ್ ಇಯರಲ್ಲಿ ಫಾರ್ಮಕಾಲಜಿ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಎಲ್ಲ ಮೆಡಿಸಿನ್ಸ್ ಆಗಿರಲಿ ಎಲ್ಲನೂ ನೀವು ಜ್ಞಾಪಕ ಇಟ್ಕೋಬೇಕಲ್ವ. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸೆಕೆಂಡ್ ಇಯರ್. ಥರ್ಡ್ ಇಯರಲ್ಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಅಂದರೆ ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಆರ್ಥೋಪೆಡಿಕ್ಸ್, PT ಆರ್ಥೋ, PT ಕಾರ್ಡಿಯೋ. PT ಆರ್ಥೋ ಮೇನ್ಲಿ ಫಿಸಿಯೋಥೆರಪಿ ರಿಲೇಟೆಡ್, ನಾವೇನೇನು ಟ್ರೀಟ್ ಮಾಡ್ತೀವಿ, ವಾಟ್ ಆರ್ ದ ಅಸೆಸ್ಮೆಂಟ್ಸ್ ವಿ ಟೇಕ್ ಆ್ಯಂಡ್ ವಾಟ್ ಆರ್ ದ ಎಕ್ಸಸೈಸ್ ಪ್ರೋಟೋಕಾಲ್ ಅಂತೆಲ್ಲ ನಾವು PT ಆರ್ಥೋಲ್ಲಿ ಕರಿತೀವಿ. ಸೊ PT ಕಾರ್ಡಿಯೋ ಅಲ್ಲಿ ಮೇನ್ಲಿ ರಿಲೇಟೆಡ್ ಟು ಕಾರ್ಡಿಯೋ ಅಂದರೆ ಕಾರ್ಡಿಯಾಕ್ ಕಂಡೀಷನ್ಸ್, ಯಾವ್ಯಾವ ಕಂಡೀಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇನ್ ICU, ಮತ್ತು ಯಾವ್ಯಾವ ಎಕ್ವಿಪ್ಮೆಂಟ್ಸ್ ಇರುತ್ತೆ ICU ಅಲ್ಲಿ, ಆ್ಯಂಡ್ ಹೌ ವಿ ಡೀಲ್ ವಿತ್ ದ ICU ಪೇಷಂಟ್ಸ್, PT ಮ್ಯಾನೇಜ್ಮೆಂಟ್, ಅಸೆಸ್ಮೆಂಟ್. ಸೊ ಇದಿಷ್ಟು ನೀವು PT ಕಾರ್ಡಿಯೋ ಕಲಿತೀರಿ. ಆರ್ಥೋಪೆಡಿಕ್ಸಲ್ಲಿ ಮೇನಾಗಿ ಸರ್ಜರಿ ರಿಲೇಟೆಡ್ ಏನೇನಿರುತ್ತೆ ಅದನ್ನು ಕಲಿತೀವಿ. ಸೊ ಇದಿಷ್ಟು ನಾವು ಥರ್ಡ್ ಇಯರಲ್ಲಿ ಕಲಿತೀವಿ. ಆ್ಯಂಡ್ ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಸೊ ಇದಿಷ್ಟು ನಾವು ಥರ್ಡ್ ಇಯರಲ್ಲಿ ಕಲಿತೀವಿ. ಸೆಕೆಂಡ್ ಇಯರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಅಂದರೆ ನ್ಯೂರೋಲಜಿ ಆ್ಯಂಡ್ ನ್ಯೂರೋ ಸರ್ಜರಿ ಫಸ್ಟ್ ಸಬ್ಜೆಕ್ಟ್, ಸೆಕೆಂಡ್ ಕಮ್ಯುನಿಟಿ ಮೆಡಿಸಿನ್, ಥರ್ಡ್ PT ನ್ಯೂರೋ, ಫೋರ್ತ್ PT ಕಮ್ಯುನಿಟಿ, ಆ್ಯಂಡ್ ಫಿಫ್ತ್ ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಕ್ಲಿನಿಕಲ್ ನ್ಯೂರೋ ಅಲ್ಲಿ ನೀವು ಮೇನ್ ಆಗಿ ಕಂಡೀಷನ್ಸ್ ಆ್ಯಂಡ್ ವಾಟ್ ಆರ್ ದಿ ಕ್ಲಿನಿಕಲ್ ಆಸ್ಪೆಕ್ಟ್ ಅದನ್ನು ಕಲಿತೀರಾ. ಅಂದರೆ ಕ್ಲಿನಿಕಲ್ ಫೀಚರ್ಸ್ ಆಗಿರ್ಬೋದು, ಸರ್ಜರೀಸ್ ಆಗಿರ್ಬೋದು, ಅದೆಲ್ಲ ನ್ಯೂರೋಲಜಿ ಮತ್ತು ನ್ಯೂರೋ ಸರ್ಜರಿಯಲ್ಲಿ ಕಲಿತೀರಾ. ಸೊ ಅದರದ್ದು ಮ್ಯಾನೇಜ್ಮೆಂಟ್ ಇನ್ ಫಿಸಿಯೋಥೆರಪಿ ಅದು PT ನ್ಯೂರೋಲ್ಲಿ ಕಲಿತೀರಾ ವಿತ್ ಅಸೆಸ್ಮೆಂಟ್ ಎಲ್ಲನೂ ಕೂಡ, ಆ್ಯಂಡ್ ಸ್ಪೆಷಲ್ ಟೆಸ್ಟ್ ಎಲ್ಲ ಏನೇನು ಮಾಡಬೇಕು ಅದೆಲ್ಲನೂ ಕೂಡ ನೀವು PT ನ್ಯೂರೋಲ್ಲಿ ಕಲಿತೀರಾ. ಕಮ್ಯುನಿಟಿ ಮೆಡಿಸಿನ್ ಕೂಡ ಸೇಮ್. ಸೊ ಅದರದ್ದು ಮ್ಯಾನೇಜ್ಮೆಂಟ್ ಆ್ಯಸ್ ಅ ಫಿಸಿಯೋ PT ಕಮ್ಯುನಿಟಿಯಲ್ಲಿ ಕಲಿತೀರಾ. ನೆಕ್ಸ್ಟ್ ಯು ಹ್ಯಾವ್ ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಇನ್ ಫೈನಲ್ ಇಯರ್ ನೀವು ಒಂದು ರಿಸರ್ಚ್ ಪ್ರಾಜೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಮತ್ತು ಇಂಟರ್ನ್ಶಿಪ್ಪಲ್ಲಿ ಯು ಹ್ಯಾವ್ ರೊಟೇಷನ್. ಸೊ ಒನ್ ಮಂತ್ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀರಾ, ಅಥವಾ ಒನ್ ಮಂತ್ ಒಂದೊಂದು ಹಾಸ್ಪಿಟಲ್ ಮಾಡ್ತೀರಾ, ಅದು ಡಿಪೆಂಡ್ಸ್ ಆನ್ ಯೋರ್ ಕಾಲೇಜ್. ಸೊ 1 ಮಂತ್ ಆರ್ಥೋಲ್ ಮಾಡಿದ್ರೆ ಇನ್ನೊಂದು ಮಂತ್ ನ್ಯೂರೋ, ನೆಕ್ಸ್ಟ್ ಮಂತ್ ಕಾರ್ಡಿಯೋ, ನೆಕ್ಸ್ಟ್ ಮಂತ್ ಪೀಡಿಯಾಟ್ರಿಕ್ಸ್. ಸೊ ಆ ಥರ ಇರುತ್ತೆ. ಇಷ್ಟು ಕೂಡ ಬೇಸಿಕ್ ಒಂದು ಓವರ್ ವ್ಯೂ ಆಫ್ ದ ಕೋರ್ಸ್ ಅಷ್ಟೇ. ಸ್ಟೂಡೆಂಟ್ ಹೊಸದಾಗಿ ಯಾರೇ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮೇನ್ ಆಗಿ ವಿಡಿಯೋ ಮಾಡ್ತಿರೋದು. ನಾನು ಈ ವಿಡಿಯೋ ಮಾಡ್ತಿರೋದು ಮೇನ್ ಏನಕ್ಕೆ ಅಂತ ಅಂದರೆ ನನಗೆ ತುಂಬ ಜನ ಕೇಳಿದ್ದೀರಾ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಬಿಕಾಸ್ ನಾನು ಕೂಡ ಫಸ್ಟ್ ಈ ಕೋರ್ಸ್ಗೆ ಜಾಯ್ನ್ ಆಗೋಕ್ಕೆ ಮುಂಚೆ ನನಗೂ ತುಂಬಾ ಡೌಟ್ಸ್ ಇತ್ತು, ಎಷ್ಟೊಂದು ಡೌಟ್ಸ್ ಇತ್ತು. ಆ್ಯಂಡ್ ನಾನು ತುಂಬ ವೀಡಿಯೋಸ್ ಎಲ್ಲ ನೋಡಿದ್ದೆ, ಬಟ್ ಅದರಲ್ಲಿ ಯಾರು ಈ ಥರ ಸಬ್ಜೆಕ್ಟ್ ವೈಸ್ ಆಗಲಿ ಮತ್ತು ಕನ್ನಡದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ. ಸೊ ಐ ಥಾಟ್ ಯಾರ್ಯಾರು ಕನ್ನಡದವ್ರು ನೋಡ್ತಾರೆ ಸ್ಟೂಡೆಂಟ್ಸ್ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಮೇನ್ ವಿಡಿಯೋ ಮಾಡ್ತಾಯಿದ್ದೀನಿ. ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ ಇನ್ನೂ ಬೇಕಾದ್ರೆ ಡೀಟೇಲ್ಸ್ ಎಲ್ಲ. ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಹೆಲ್ಪ್ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನಿಮಗೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಏನಾದರೂ ಬೇಕು ಅಂತ ಅಂದರೆ ನೀವು ಕಮೆಂಟಲ್ಲಿ ಹೇಳ್ಬೋದು, ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಬೆಸ್ಟ್ ಕಾಲೇಜಸ್ ಅಂತ ಹೇಳ್ತಾ ಇದ್ದೀರಾ. ಸೊ ನಾನು ಬೆಸ್ಟ್ ಕಾಲೇಜಸ್ ಅಂತ ಅಲ್ಲ,
ನೀವು CET ಮುಖಾಂತರ ಹೋಗಬೇಕು ಅಂದರೆ ನಿಮ್ಗೆ ಯಾವ್ಯಾವ್ದು ಆಪ್ಷನ್ಸ್ ಇರುತ್ತೆ ನೀವು ಅದರಲ್ಲೇ ಹೋಗಬೇಕು. ಅದು ಬಿಟ್ಟು ಬೇರೆ ಕಾಲೇಜಸ್ ಮ್ಯಾನೇಜ್ಮೆಂಟಲ್ಲಿ ಹೋಗೋಕ್ಕೆ ರೆಡಿ ಇದ್ದರೂ ಕೂಡ ನಾನು ಸ್ವಲ್ಪ ಕಾಲೇಜನ್ನ ಮೆನ್ಷನ್ ಮಾಡಿದ್ದೀನಿ. ಅದು ಬಿಟ್ಟು ಕೂಡ ತುಂಬ ಕಾಲೇಜಸ್ ಇದೆ. ನಿಮ್ಮ ಕನ್ವೀನಿಯನ್ಸ್ ನೋಡಿಕೊಂಡು ನೀವು ಸರ್ಚ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಯಾ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.